ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ನಮ್ಮೊಟ್ಟಿಗೆ ಲಿಶಾನ್ ಇದ್ದ ಮತ್ತೆ ಅದ್ನಾನ್ ಇದ್ದ. ಅದು ನಿಮಗೆ ಸಾಯಿಬರ್ನಾಗಲಿ ತಿಕ್ಕುನಾಗ ಏನು ಮಾಡ್ಬೋದು? ಅಸಲಾಮ್ ಅಲೈಕುಮ್. ಮಾಷಾಲ್ಲಾಗೆ ಬ್ಯಾಗಲ್ಲಿ ಅಂತಂದ್ರೆ ನಾವು ಹೊರಟದ್ದು ಮನೆಗೆ. ನಂದು OnePlus ಇದರಲ್ಲಿ ಡಿಸೈನ್ ನೋಡಿ ಗಿಟಾರ್ ಥರ. ನಿನ್ನೆ ಬಂದಿದೆ, ನಿನ್ನೆ ಕ್ಲೋಸ್ ಆಗಿತ್ತು. ಈಗ OnePlus ಸ್ಟೋರಿಗೆ ಹೋಗುವ. ಎಂತಂದ್ರೆ ಮ್ಯಾಟ್ರ್ ಕೇಳುವ. ಓಪನ್ ಏನಾ? ಬಾಂಬ್. ಸೊ ಈ ಒಂದು ಬ್ಯಾಗಲ್ಲಿ ಬಾಂಬ್ ಉಂಟಂತೆ. ಕನ್ನಡ ಪಣಿಯ ಕನ್ನಡ ಬಣ್ಣ ಇದರಲ್ಲಿ ಲೈನ್ಸ್ ಬಂದಿತ್ತು. ಎಂತ ಡ್ಯಾಮೇಜ್ ಅಂತ ಆಗಲಿಲ್ಲ. ಓಕೆ, ಎಂತ ಸ್ವಾಪ್ ಮಾಡೋದು? ಈ ಫೋನ್ ಕೊಟ್ಟು ನೀವು ಎಕ್ಸ್ಟ್ರಾ 10,000 ಪೇ ಮಾಡಿದ್ರೆ ನಿಮಗೆ OnePlus 12R ಸಿಗುತ್ತೆ. 10,000 ಕೊಟ್ಟರೆ ಸ್ವಾಪ್ ಮಾಡ್ತಾರಂತೆ ಫೋನ್. ಈ ಫೋನ್ ಸಿಗ್ತದೆ, ಅಡ್ಡಿಲ್ಲ ತಗೊಳ್ಳು. ಅಲ್ಲ ಈ ಫೋನ್ ಕೊಟ್ಟರೆ 10,000 ಕೊಟ್ಟರೆ ಅಲ್ಲ ಒಳ್ಳೇದಲ್ಲ. ದೆಪ್ಪುನಾ ಇದು ಫೋನ್ ಭಾರಿ ಬ್ಲ್ಯಾಕ್ ಉಂಟಾ? ಸೊ ನಂದು OnePlus ನೋಡಿದ್ರಲ್ಲ, ಅದ್ರಲ್ಲಿ ಫುಲ್ ಲೈನ್ಸ್ ಉಂಟು, ಒಳ್ಳೆ ಗಿಟಾರ್ ತರ ಉಂಟು. ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರೆ ಈ ಫೋನ್ ಕೊಡ್ತಾರಂತೆ 10,000ಗೆ. ಸೊ ಇದಕ್ಕೆ ಎಷ್ಟು 50,000 ಉಂಟು ಫೋನ್. ಎಂತ ಮಾಡೋದು ಈಗ ನೀವೇ ಹೇಳಿ? 10,000 ಫೋನ್ ಬರೋದಿಲ್ಲ, 40,000. 50,000 48,000. ಅವು ಎಂತೆಲ್ಲ ಗೀಟರ್ ಲೆಕ್ಕ ಗೀಟರ್ ಮಲ್ಟಿ ಲೆಕ್ಕ ಎಲ್ಲ ಅವೇ ಅವೇ 10,000 ಬರ್ಲಾತ. ಫುಲ್ ಚಾರ್ಜ್ ಮಾಡ್ತಾರೆ ಫೋನ್ ಬ್ರೋ ಸತ್ಯ ಬೆಂಕನ್ಸರ್ ಆ ವಿಡಿಯೋ ಪಾಂಡ ಫುಲ್ ವೈರಲ್ ಅಂದ್ ರಾ ವಿಡಿಯೋ ಅಂಡ್ ಎನ್ ಅಕೌಂಟ್ ಬ್ಯಾನ್ ಆಪುಂಡು. ಯಾನ್ ಪನ್ಪಿನಾಂಡ ಒಂದು ಅವಕಾಶ ನಮ್ಮ ಬುಡು ಪೂಜಾ ಅದ ಪಸಂದ್ ಪೋಪಿನಿ ಪಸಂದ್ ಪೋಯ್ ಕನ್ಫರ್ಮ್ ಆಯ್ತು ತುಂಬ ಥ್ಯಾಂಕ್ ಯು. ಸೆಕೆಂಡ್ ಫ್ಲೋರಾ ಬಲ ಲಿಶಾನ್ ಬ್ಯಾಗ್ ಇಪ್ಪಡಮಲ್ಲ ಇಪ್ಪಡದ ಬಲ್ಬಾ ಎನ್ನ ಪಿದೇಡ್ ಉಂಟು ಇಪ್ಪಡದ. ನಾನು ಈ ಥರ ಡಿಸೈಡ್ ಮಾಡ್ತೇನೆ, ಏನು ಸೇರಲಿಲ್ಲ, ತಗೊಂಡ್ರೆ ಲಾಸ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ತಗೊಂಡ್ಬಿಟ್ಟದ್ದು. ಒಂದು ಆಂಡ್ರಾಯ್ಡ್ ಬೋರ್ಡ್ ಬ್ರೋ, ಐಫೋನ್ ಇಪ್ಪನಾಗ ಕೈಟ್ ನಾ ತಗೊಂಡ್ಪಾ. ಹೌದಾ? ಈ ಬುಡು ಮಾರೆ ಈಗಲ ಬರ ಫಾರಿನ್ ದಾಗಲ ಬರ ದುಡ್ಡು ಇಪ್ಪು ಮಾರೆ ಅವು ಎನ್ನ ಮಾರೆ. ಈ ಫೋನಿಗೆ ಇವತ್ತು ಲಾಸ್ಟ್ ಡೇ. ಎಷ್ಟು ಯೂಸ್ ಮಾಡಿದಂತಿಲ್ಲ ಮಾರಿ ಈ ಫೋನ್. ಮುಂಚೆ ನಾನು ಸ್ಟಾರ್ಟಿಂಗ್ ರೀಲ್ಸ್ ಮಾಡ್ತಿದ್ದೆ ಈ ಫೋನಲ್ಲಿ. ನಾನು ಇದ್ದಿದ್ರೆ ಅದು ಫೋನ್ ಕೊಡ್ತಾನೆ ಇರಲಿಲ್ಲ. ಎಷ್ಟು ರೂಪಾಯಿ ಖರ್ಚಾದ್ರೆ ರೆಡಿ ಮಾಡಿಸಿದ್ದೆ. ಎಂತಕ್ಕೆ? ಫಸ್ಟ್ ಫೋನ್ ಅದರಿಂದ ಮೇಲೆ ಬಂದದ್ದು. ಒಂದು 45 ಮಿನಿಟ್ಸ್ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು. ಕಂಪ್ಯೂಟರ್ ಕನೆಕ್ಟ್ ಮಾಡಿ ನೋಡ್ತಾರಂತೆ. ಒಂದು ನೀರು ಹೋಗಿದ್ರೆ ಲೋಕಲ್ ಶಾಪಲ್ಲಿ ರಿಪೇರ್ ಎಲ್ಲ ಮಾಡಿದ್ರೆ ರಿಜೆಕ್ಟ್ ಆಗ್ತಂತೆ. ಒಳ್ಳೆದಿರೋ ಬಂದಿರಾ? ಹಾಗೆ ಸೆಟ್ ಬ್ರೋ. ನಾನು ಎಣಿಸ್ತಿದ್ದೆ ಆಯ್ತಾ, ಬ್ಯಾಗ್ ಇಟ್ಕೊಂಡು ಈಗ ಹೇಗೆ ಚರ್ಚ್ ಸ್ಟ್ರೀಟ್ ತಿರುಗುದಂತ. ಬ್ಯಾಗ್ ಒಂದು ಇಡ್ಲಿಕ್ಕೆ ಆಯ್ತು ಇಲ್ಲಿ. ಇಲ್ಲ ಇವನ ಲಿಶಾನ್ ಅಂತ ನಂದು ತುಂಬಾ ಹಳೆ ಫ್ರೆಂಡ್ ಅಂದ್ರೆ ಬೈಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಲ್ಲ ನಾನು, ಆ ಟೈಮಿಂದ ಫ್ರೆಂಡ್ ನಂದು. ಇವನು ಸಹ ಸೀನ್ ಅಂತಂದ್ರೆ OnePlus ಈಗ ರಿಜೆಕ್ಟ್ ಆಗ್ತದ ಪಾಸ್ ಆಗ್ತದ ಅದು ಗೊತ್ತಿಲ್ಲಲ್ಲ. ಈಗ ರಿಜೆಕ್ಟ್ ಆದ್ರೆ ಹೋಯ್ತು, ಇಷ್ಟು ಎಕ್ಸೈಟ್ಮೆಂಟ್ ಎಲ್ಲ ವೇಸ್ಟ್ ಆಗ್ತದೆ. ಇದು OnePlus ಸ್ಟೋರ್, ಅಂದ್ರೆ OnePlus ಇದು ಶೋರೂಮ್. ಇಲ್ಲಿ ನನ್ನ ಮೊಬೈಲಲ್ಲಿ ಲೈನ್ಸ್ ಉಂಟಲ್ಲ ಸೇಮ್ ಹೀಗೆ ಉಂಟು. ಕ್ಲಿಪ್ ಹಾಕ್ತೇನೆ ನೋಡಿ ಒಂದ್ಸಲ. ಸೇಮ್ ಲೈನ್ಸ್ OnePlus ಸ್ಟೋರ್. ಕ್ರೇಜಿ. OnePlus ಇಂದ ಮೆಸೇಜ್ ಬಂತು, ಹಾಗಾದ್ರೆ ಒಂದು ಫೋನ್ ತಗೊಳ್ಬೋದು. ಚಾರ್ಜರ್ ಅಲ್ಲ ಈಗ. ಚಾರ್ಜರ್ ಒಂದು ಹೊಸ್ತು ಕೊಟ್ಟರು. ಫೋನ್ ಅಂತ ತಗೊಂಡೆ OnePlus. ಹೌದು, ಅಡ್ಡಿಲ್ಲ. ಬ್ಲೂ ಪೇಮೆಂಟ್ ಆಯಿತು. ಹಾಂ, ಬಾಡಿ ಗಾರ್ಡ್ ಸರ್. ಇವನ ಬಾಡಿ ಗಾರ್ಡ್ ಎಲ್ಲ ನೋಡ್ಕೊಳ್ಳಿ. ನಾನು ಹತ್ರ ಬರ್ತಿದ್ದವ. ಓಕೆ, ಕವರ್ ಒಂದುಂಟು. ಕವರ್ ಮತ್ತು ಚಪ್ಪಲಿ ಥರ ಉಂಟು, ಮತ್ತೆ ಚೇಂಜ್ ಮಾಡ್ಕೊಬೋದು. ಅಡ್ಡಿಲ್ಲ. ಇನ್ಮೇಲೆ ಪರ್ಪಲ್ ಮತ್ತೆ ಇದು. ಸೊ ನಮ್ದು ಕೆಲಸ ಮುಗೀತು, ಇನ್ನು ಹೋಗೋ ಸೀದಾ ಖುದಾಫೀಸ್. ಯಾವ್ದು ಬಲೆಯಾ? ರಕ್ಷಿತಾ ಶೆಟ್ಟಿ ಸೆಕೆಂಡ್ ಬಂದ. ಇವನಿಗೆ ಬಾರಿ ಬೇಜಾರಂತೆ. ಆಕ್ಚುಲಿ 134 ಜನದಿಂದ ವೋಟ್ ಹಾಕ್ಸಿದ್ದೇನೆ. ಎಷ್ಟು ಹೋರಾಟ ಮಾಡಿದೆ ಅಂದ್ರೆ ಡೈಲಿ ಸ್ಟೋರಿ, ಒಂದು 2 ವಾರದಿಂದ ಸ್ಟೋರಿ. ರಕ್ಷಿತಾ ಶೆಟ್ಟಿ ಎಮ್ಮೆ UK07 ಬಾಬು ಭಯ್ಯ ತೋಜಲ್ಲ ಏನು? ನೀವೇ ನೋಡಿ, ಅವ UK07 ತರ ಇಲ್ವಾ? ಪೊಲೀಸ್ ಇಲ್ಲರಾ? ಓ ಶೆಟ್, ಇಲ್ಲಿ ಪೊಲೀಸ್ ಇದ್ದಾರೆ, ಹೆಲ್ಮೆಟ್ ಇಲ್ಲ ಇವೊಂದು. ನೀವು ಮೆಕ್ಡಾನಲ್ಸ್ ಸ್ವಲ್ಪ ಎದುರು ಮುಂದೆ ಮೆಕ್ಡಾನಲ್ಸ್ ಇದೆ, ಅಲ್ಲಿ ಬಿಡಿ ಅಂತ. ಎಲ್ಲಿ ಮುಂದೆ ಮೆಕ್ಡಾನಲ್ಸ್ ಅಂತ ಇದೆ, ಅಲ್ಲಿ ಹೋಗಲ್ವಾ? ಒಂದು ₹100 ಕೂಡ ಒಂದು ರೌಂಡ್ ಹೊಡಿತೀನಿ ಮೇಲೆ. ₹100 ಕೊಟ್ಟು ಒಂದು ಫುಲ್ ರೌಂಡ್. ರಿಚ್ಮಂಡ್ ರೋಡ್, ರೆಸಿಡೆನ್ಸ್ ರೋಡ್ ಒಂದು ಮಧ್ಯದಲ್ಲಿ ಹೋಗ್ತಿದೆ. ಆಫರ್ಸ್ ಇಲ್ಲ, ವಂಡರ್ಲಾ ರೈಡ್ ಅಲ್ಲ, ವಂಡರ್.
ನಾವೀಗ ಹೊರಟದ್ ಸೀದಾ ಇವನ್ ಮನೆ ಹೋಗ್ತೇನೆ. ಇವನ್ ಬೆಂಗಳೂರಲ್ಲಿ ಇರೋದು, ಇವ ಉಡುಪಿ, ನಾನು ಹೆಬ್ರಿ. ನಾನು ಮೆಟ್ರೋ ಅಲ್ಲಿ ಹೋಗದೆ ತುಂಬಾ ಟೈಮ್ ಆಯ್ತು. ಅದಕ್ಕೆ ಇವತ್ತು ಮೆಟ್ರೋಲ್ ಹೋಗುದು. ನಂದು ಬಸ್ ಇದೆ ಸ್ಟಾಪ್ ಇದ್ದದ್ದು ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಮಾತ್ರ. ಇವನ್ ಇರೋದು 10 ಕಿಲೋಮೀಟರ್. ಇವನಿಗೆ ಬೇಜಾರು ಬೇಡ ಅಂತ ನಾನು ಇವೊಂದು ಸ್ಟಾಪ್ ಎಲ್ಲಿ ಉಂಟು, ನಾನು ಅಲ್ಲಿ ಪುನಃ ಪಿಕಪ್, ಬೇರೆ ಬಸ್ ಅಲ್ಲ, ಪಿಕಪ್ ಪಾಯಿಂಟ್ ಚೇಂಜ್ ಮಾಡಿದ್ದು. ಯಶವಂತಪುರ, ಇಲ್ಲಿಂದ 10 ಕಿಲೋಮೀಟರ್. ನಂಗೆ ಇದು ರೇಸ್ ಕೋರ್ಸ್ 3 ಕಿಲೋಮೀಟರ್ಸ್. ಮೆಟ್ರೋ ಟೂರ್ ಮಾಡ್ಬೋದಲ್ಲ. ಲಿಶಾನ್ ಹೆಂಗ್ ಉಂಟು ಬರ್ಪನ ಮೆಟ್ರೋ ಬರ್ಪನ ಅದಕ್ಕೆ ಯಾಕಾದ್ರೂ ಬಂದ್ರೆ ಅಂತ ಹಾಕ್ಕೊಂಡು. ಆಯ್ತಲ್ಲ. ನಾನು ಹೋಗ್ತೇನೆ. ಓ ಸಿಗ್ತಲ್ಲ. ನೆಕ್ಸ್ಟ್ ಯಾವತ್ತು ಸಿಗ್ತಿ? ನೆಕ್ಸ್ಟ್ ನೀನು ಬಂದಾಗ ಸಿಗ್ತೇನೆ. ಊರಿಗೆ ಬರ್ತೇಲ್ಲ? ಬರ್ತೇನೆ. ಹಾಂ, ಯಾವತ್ತು ಬರ್ತಿ? ನಾಳೆ. ಓಕೆ ಬ್ರೋ, ಸಿ ಯು. ಆಲ್ ದ ಬೆಸ್ಟ್. ಸೊ ನಾವೀಗ ಮೆಟ್ರೋ ಹೋಗ್ತಿದ್ದೆ. ಮೆಟ್ರೋ ಈಗ ನೋಡ್ಬೇಕು ಎಷ್ಟು ಅಂತ. MG ರೋಡಿಂದ ಯಶವಂತಪುರ 5-6 ಸ್ಟಾಪ್ಸ್ ಉಂಟು. ಇನ್ನು ಬ್ಯಾಕ್ ಕೊರು. ಒಬ್ಬ ಎಂತ ಜನ ಮಾರ ಇದ್ರಲ್ಲಿ. ನಮಗ್ ಪೋಲಿಯಾ ಒಂದು ಬ್ಯಾಗ್ ಬತ್ತೊಂದು ಬ್ರೋ ಚಾನ್ಸ್ ಬೇತೊಂಡ ಬೇತೆ ಬರ್ಪುಂಡ ಬರೋಂದಿಪ್ಪುಣತ ಈ ತರ ಜನ ಇದಾರ ಮಾರ ಇಲ್ಲಿ. ಹೋಯಾ ಬರ್ಚಿ ಬ್ರೋ, ಜಾಗ ಇಜ್ಜಿ ಇದ್ರಲ್ಲಿ ಜನ ಎಷ್ಟಿದ್ದಾರೆ ಗೊತ್ತಾಗ್ತದಲ್ಲ. ಏನ ಫಾಸ್ಟ್ ಪೋಪುಂಡಿ ಒಂದು. ನಾನು ಮೆಟ್ರೋಲ್ಲಿ ಹೋಗಿಂಟಲ್ಲ 6 ವರ್ಷ 7 ವರ್ಷ ಆಯ್ತಂತ. ಹಾ ಅಂದ್ ಬ್ರೋ 6-7 ಇಯರ್ಸ್ ಆಂಡ್ 5 ತುಂಬ ಪೋತೆ 5 ಪಕ್ಕ ಪೋತನೆ ಇಚ್ಚಾನ್ ಈ ಪೋತಾತ ಬ್ಯಾಂಗ್ಳೂರ್ ಟ್ರಾಫಿಕ್ ಅದಾ. ಇನ್ನೊಂದು ಬಂತು, ಈ ಸಲ ಈ ಟ್ರೈನ್ ಮಿಸ್ ಮಾಡಿದ್ರೆ ಮತ್ತೆ ಹೆವಿ ಲೇಟ್ ಆಗ್ತದೆ. ಅಬ್ಬಾ ಇದ್ರಲ್ಲಿ ಎಂತ ಜನ ಮಾರೆ ಬ್ರೋ. ಎಂತ ಬೇಕಾದ್ರೂ ಆಗ್ಲಿ ಹೋಗುದೆ ಬ್ರೋ. ಒಂದು ಏನೇ ಒಂದು ಎಂಚ ಬ್ರೋ. A few moments later. ಈಜಿ ಮಾರ ಒಳ್ಳೆ ಒಳ್ಳೆ ವೀಡಿಯೋ ಮಲ್ಪರೆಲ್ಲ ಈಜಿ ಈ ಬಿಡೋಣ. ಓಕೆ ಸಿ ಯು ನುಡ್ಪಿ. ಬಾಯ್ 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 ಬಾಯ್. ಆರಾಮ್ ಪೋಲ ನಿನ್ನ ಫ್ಲೈಟ್ ಉಂಡ. ಹಾಯ್ ಹೇಳು ಮಾರಿ ಇರ್ತದ. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಶ್ಮಿತ್. ಜೆನ್ಸಿ ಉತ್ತಮ್ ನೀ ದೂರದ್ದು ಚಳಿ ಅಲ್ಲ, ಹೆವಿ ಚಳಿ. ಪಾರ್ಸಲ್ ಇತ್ತು. ನಾನೊಂದು ಸ್ಪೀಕರ್ ಆರ್ಡರ್ ಮಾಡಿದ್ದೆ, ನಿನ್ನೆ ಬಂದಿತ್ತು. ಮತ್ತೆ ಮನೆ ಕೊಡೋದು ಬೇಡ, ಆಫೀಸಲ್ಲಿ ಇರಲಿ ಅಂತ ಹೇಳಿದ್ವಿ. ಈಗ ತಗೊಂಡೆ. ಈಗ ಇದು ಅನ್ಬಾಕ್ಸ್ ಮಾಡುವ. JBL Flip 6 ಇದು ತುಂಬ ಟೈಮಿಂದ ತಗೊಳ್ಬೇಕಂತಿದ್ದೆ. ಅದಕ್ಕೊಂದು ತಗೊಳ್ಳಿಕ್ಕೆ ಟೈಮೇ ಬಂದಿರಲಿಲ್ಲ. ಈಗ ಟೈಮ್ ಬಂತು. ಓಕೆ, ಚಾರ್ಜಿಂಗ್ ಕೇಬಲ್ ಕ್ರೇಜಿ. ಸೌಂಡ್ ಒಳ್ಳೆ ಮರ ಅಡ್ಡಿಲ್ಲ. ತುಂಬಾ ನೋಡಿದ್ದೆ ನಾನು ಮಾಡೆಲ್ಸ್ ಎಲ್ಲ ಬೇರೆ ಬೇರೆ ಬೇರೆ. ಮತ್ತೆ ಇದಕ್ಕೆ ಎಷ್ಟು, ಇದಕ್ಕೆ 7500 ಇದ್ದದ್ದು. ಇದ್ರ ನೆಕ್ಸ್ಟ್ ಮಾಡಲಿಗೆ 12,000. ಸೊ ಆ 12,000 ವರ್ತ್ ಅಂತ ಫೀಲ್ ಆಗಲಿಲ್ಲ. ಮತ್ತೆ 7,000 ಇರಲಿ ಅಂತ ತಗೊಂಡು. ನನ್ನ ಹತ್ರ ಇನ್ನೊಂದು ಒಳ್ಳೆ ಸ್ಪೀಕರ್ ಉಂಟು ನೋಡಿ, ಇದು ಬೋಸ್. ಇದು ಸ್ಪೀಕರ್ ಇದ್ರೆ ಇದು ಸ್ಪೀಕರ್ ಎಂತ ಸಲ ಇದಕ್ಕೆ 25,000 ಆಗ್ತದೆ. 25,000 ಈ ಸ್ಪೀಕರಿಗೆ. ಇದಕ್ಕೆ 7,500. ಹೈಟ್ ಸೇಮ್ ಉಂಟು. ಆದ್ರೆ ಇದರಲ್ಲಿ ಸರೌಂಡ್ ಸ್ಪೀಕರ್ ಇರೋದು. ಒಂದು ಮಿಡಲಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದ್ರೆ ಇದೀಗ ಹಾಳಾಗಿದೆ. ನಾ ರಿಪೇರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ರಿಪೇರಿ ಮಾಡೋದಕ್ಕೆ 11,000 ಆಗ್ತದೆ ಅಂತ ಹೇಳಿದ್ರು. 11,000 ರಿಪೇರಿ ಕೊಡೋಷ್ಟು ವರ್ತ್ ಅಂತ ಫೀಲ್ ಆಗಲಿಲ್ಲ. ಅದಕ್ಕೆ ಸೈಡಿಗೆ ಇಟ್ಟಿದೆ. ಈಗ ಒಂದು ಶೋ ಪೀಸ್ ಥರ ಇಟ್ಟಿದೆ ಇಲ್ಲಿ. ಇದ್ಮೇಲೆ ಇದೆ ಯೂಸ್ ಮಾಡೋ JBL. ಒಳ್ಳೆ ಉಂಟು ಮಾತ್ರ. ಮತ್ತೆ ನಾನೊಂದು ಸ್ಕೇಲ್ ಮಾಡೆಲ್ ತಗೊಂಡಿದ್ದೆ ಬ್ಯಾಂಗ್ಳೂರಲ್ಲಿ, ಬೈಕ್. ಅದೊಂದು ತೋರಿಸ್ತೆ. ಹಾರ್ಲಿ ಡೇವಿಡ್ಸನ್. ನಂಗೆ ಇದರಲ್ಲಿ ಕ್ರೋಮ್ ಉಂಟಲ್ಲ, ಕ್ರೋಮ್ ತುಂಬ ಶೈನಿಂಗ್ ಉಂಟು. ನಂಗೆ ಅದಕ್ಕೆ ಇಷ್ಟಾಗಿ ಅಲ್ಲಿ ತಗೊಂಡದ್ದು ನಾನು. ಇದಕ್ಕೆ 3,000 ರೂಪೀಸ್ ಆಗ್ತದೆ. ನನಗೆ ವರ್ತ್ ಅಂತ ಫೀಲ್ ಆಯಿತು. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ತುಂಬ ಕಲೆಕ್ಷನ್ಸ್ ಎಲ್ಲ ಉಂಟು ಇಲ್ಲಿ ನೋಡಿ, ಬೈಕ್ ಇದೆಲ್ಲ. ಇದೆಲ್ಲ ನಾನು ಆಟ ಆಡೋದಿಲ್ಲ, ಇದು ನನ್ನೊಂದು ಕಲೆಕ್ಷನ್ ಅಷ್ಟೇ, ಜಸ್ಟ್ ಒಂದು ಹಾಬಿ. ನನಗೆ ಇದೆಲ್ಲ ದುಡ್ಡು ವೇಸ್ಟ್ ಅಲ್ಲ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಮುಂದಿನ ವಿಡಿಯೋದಲ್ಲಿ ಸಿಗೋ. ಈಗ ನಾನು ಮಲಗ್ತೇನೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.